ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಬೆಳಿಗ್ಗೆ ನಾನು 6:00ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಬ್ಲಾಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ನಿಮಗೆ ಈಗ ತಮ್ಮೇಲೆ ನೋಡುವಾಗಲೇ ಗೊತ್ತಾಗಿರ್ಬೋದು. ಅಷ್ಟೊಂದು ಭಯಾನಕವಾದ ರಾತ್ರಿ ನಿನ್ನೆ ರಾತ್ರಿ. ಏನಂತ ಹೇಳಿದರೆ ನಿನ್ನೆ ಸಂಜೆ 5:15ಗೆ ಮಳೆ ಸ್ಟಾರ್ಟ್ ಆಯಿತು ಒಂದು. ಮತ್ತು ನಮಗೆ ನೀರು ತುಂಬಲಿಕ್ಕೆ ಸ್ಟಾರ್ಟ್ ಆಯಿತು 5 ಗಂಟೆ ನಂತರ, 5:30 ನಂತರ. ಅಂದರೆ ಡ್ಯಾಮ್ನ ನೀರು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀರು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೀರು ಜಾಸ್ತಿ ಆಗಿ ತುಂಬಾ ಜಾಸ್ತಿ ಆಯಿತು. ತೋಟಕ್ಕೂ ಬಿತ್ತು ನೀರು. ನಮ್ಮದು ದನದ ಹಟ್ಟಿ ಸ್ವಲ್ಪ ಮೇಲೆ ಇದೆ, ಆದರೂ ಕೂಡ ಅದರ ಹತ್ತಿರ ಅಂತೆಲ್ಲ ಸ್ವಲ್ಪ ಕೆಳಗಿತ್ತು. ರಾತ್ರಿ ಹೊತ್ತು ಗಂಟೆ 9:15 ಆಗುವಷ್ಟರಲ್ಲಿ ಅಷ್ಟಾಗಿ ತಲುಪಿತ್ತು. ಆಗ ನಮ್ಮದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇತ್ತು ತೋಟದಲ್ಲಿ. ಅದು ಇನ್ನು ನೀರಿಗೆ ಹೋಗೋದು ಬೇಡ ಅಂತೇಳಿ ರಾತ್ರಿ ಹಸ್ಬೆಂಡ್ ನಾನೆಲ್ಲ ಹೋಗಿ ಆ ತೆಂಗಿನಕಾಯಿಯನ್ನೆಲ್ಲ 9:15 ಗಂಟೆ ರಾತ್ರಿ ನಾನು ಹಸ್ಬೆಂಡ್ ಎಲ್ಲ ಹೋಗಿ ಗೋಣಿಯಲ್ಲಿ ಹಾಕಿ, ಒಂದು ಗೋಣಿಯನ್ನು ಅಲ್ಲೇ ಕಟ್ಟಿ ಒಂದು ಗೋಣಿಯನ್ನು ತಗೊಂಡೆಲ್ಲ ಬಂದ್ವಿ. ಹೋಗ್ಲಿಕ್ಕೆ ದಾರಿ ಕೂಡ ಸರಿ ಇಲ್ಲ. ಅದು ಲೈಟ್ ಹಾಕಿದ್ರು ಕೂಡ ಗಜಿಬಿಜಿ ದಾರಿ. ನಮ್ಗೆ ಚಪ್ಪಲ್ ಹಾಕಿ ಹೋದರೆ ಚಪ್ಪಲ್ ಅಲ್ಲೇ ಬಾಕಿ, ನಮಗೆ ನಡೆಯಲಿಕ್ಕೆ ಆಗೋದಿಲ್ಲ. ಹೇಗೋ ಕಷ್ಟಪಟ್ಟು ಹೋಗಿ ಬಂದ್ವಿ. ಹಾಗೆ ಗಂಟೆ 10:30 11 ಆಯಿತು. ನಾವು ಎಚ್ಚರಿಕೆಯಿಂದಲೇ ಇದ್ವಿ. ಅಂದರೆ ಮೊದಲೆಲ್ಲ ಆದರೆ ನಾವು ಹೈಟ್ ಮಾಡಿದ್ದೇವಲ್ಲ ಈಗ, ಹಾಗಾಗಿ ಮೇಲೆ ಅಷ್ಟೊಂದು ಸಡನ್ನಾಗಿ ಬೀಳುವುದಿಲ್ಲ. ಮೊದಲಾದರೆ ಕೆಳಗಿರುವಾಗ ಬೇಗ ಬರ್ತಾ ಇತ್ತು. ಬಟ್ ಈಗ ಹೈಟ್ ಇದ್ದ ಕಾರಣ ಅಷ್ಟೊಂದು ಬೇಗ ತುಂಬುವುದಿಲ್ಲ. ಮತ್ತು ನದಿ ಕೂಡ ಅವಾಗೆಲ್ಲ ಹೊಯ್ಗೆ ಎಲ್ಲ ಮೇಲ್ಗಡೆ ಎಲ್ಲ ತೆಗಿತಿದ್ರಲ್ಲ, ಹಾಗೆ ಹೊಯ್ಗೆ ಎಲ್ಲ ತೆಗೆದ ಕಾರಣ ಅದು ತುಂಬ ಗುಂಡಿಯಾಗಿದೆ. ಹಾಗೆ ಗುಂಡಿ ಆದ ಕಾರಣ ನೀರು ಅಷ್ಟೊಂದು ರಭಸದಲ್ಲಿ ನಮಗೆ ಒಮ್ಮೆಲೆ ಮೇಲೆ ಬೀಳುವುದಿಲ್ಲ. ಹಾಗೆ ಗೈಸ್, ರಾತ್ರಿ ಹೇಗೋ ಕಳೆದ್ವಿ. ನನ್ನ ಹಸ್ಬೆಂಡ್ ಗಡಿಗೆ ಅಲ್ರಾಮ್ ಇಟ್ಟಿದ್ರು. ಗಡಿಗೆ ಎದ್ದು ನೋಡ್ತಾ ಇದ್ರು. ನಾನು ಕೂಡ 2:15ಗೆ ಎದ್ದು ನಾನು ಕೂಡ ನೋಡಿದ್ದೇನೆ. ನಾನು ಹಟ್ಟಿಗೆ ಬೀಳ್ತದ, ದನಗಳ ಹಟ್ಟಿಗೆ ಬೀಳ್ತದ ಅಂತೇಳಿ ಒಂದು ಹೆದರಿಕಿತ್ತು. ಕರು ಎಲ್ಲ ಉಂಟಲ್ಲ, ಸೊ ಹಾಗೆ ಬೀಳಿಲ್ಲ. ಮತ್ತು 2:15 ಆಗುವಾಗ ನೀರು ಇಳಿಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬಿರಲಿಲ್ಲ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ತೆಗೆದ ವಿಡಿಯೋ ಉಂಟು. ಹಾಗೆ ಇಳಿಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನೆಮ್ಮದಿಯಾಗಿ ನಾವು ಮಲಗಿದ್ವಿ. ಆ ನಂತರ ಬೆಳಿಗ್ಗೆ ಎಷ್ಟು ಇತ್ತು ಅಷ್ಟೇ ಇತ್ತು ಇಳಿದ ನೀರು. ಆ ನಂತರ ಬೆಳಿಗ್ಗೆ 8:08ವರೆಗೆ ತುಂಬಲಿಕ್ಕೆ ರಿಟರ್ನ್ ಸ್ಟಾರ್ಟ್ ಆಯಿತು. ಈಗ ತುಂಬ್ತಾ ಉಂಟು, ನೀರು ಕೂಡ ತುಂಬ್ತಾ ಬಂದಿದೆ. ಮಳೆ ಇಲ್ಲ, ಒಂದೇ ಮಳೆ ಬಂದದ್ದು ಇವತ್ತು. ಆದರೆ ಫುಲ್ಲು ಮೋಡ ಗೈಸ್, ಫುಲ್ಲು ಮೋಡ ಆಗಿದೆ. ಮತ್ತು ನೀರು ತುಂಬ್ತಾ ಉಂಟು. ನಾನು ನಿಮಗೆ ನಿನ್ನೆ ವಿಡಿಯೋವನ್ನು ತೋರಿಸ್ತೇನೆ. ನಿನ್ನೆ ರಾತ್ರಿ ವಿಡಿಯೋವನ್ನು ನಮ್ಮ ಹರಸಾಹಸ, ಅದೊಂದು ನೈಟು ಹೋದದ್ದು ತೋಟಕ್ಕೆ, ಅದರ ಎಷ್ಟು ನೀರು ತುಂಬಿದೆ. ಕೆಲವೊಂದು ನಾನು ಅಷ್ಟು ನಿಮಗೊಂದು ಕಾಣಲಿಕ್ಕಿಲ್ಲ, ಅದು ಸ್ವಲ್ಪ ಕಾಣ್ತದೆ. ನಾನು ಮಾಡಿದ ವಿಡಿಯೋ ನೈಟ್ ಅಲ್ವಾ, ಅಷ್ಟೊಂದು ಲೈಟ್ಗಳೆಲ್ಲ ಅಲ್ಲಿ ಇರಲಿಲ್ಲ. ಕರೆಂಟು ಕೂಡ ಹೋಗಿತ್ತು, ಹಾಗಾಗಿ ಚೆನ್ನಾಗಿ ತೋರಿಸಲಿಕ್ಕೆ ಆಗಲಿಲ್ಲ. ಹಾಗೆ ನೋಡ್ಕೊಂಡು ಬನ್ನಿ ಗೈಸ್. ಈಗ ಗಂಟೆ ರಾತ್ರಿ 9:30 ಆಗಿದೆ. ನೋಡಿ ಎಷ್ಟು ನೀರು ತುಂಬಿದೆ, ತುಂಬ್ತಾ ಉಂಟು. ಇದು ನಿಮಗೆ ತುಂಬ ಅಲ್ಲಿ ಕಂಡಾಗಿ ಕಾಣ್ಬೋದು. ಬಟ್ ತುಂಬ ತುಂಬಲಿಲ್ಲ, ಸ್ವಲ್ಪ ತುಂಬ್ತಾ ಬರ್ತಾ ಉಂಟು. ನೋಡಿ, ನಾವೀಗ ತೋಟದ ಕಡೆ ಹೋಗ್ತಾ ಇದ್ದೇವೆ ಗೈಸ್, ನಾನು ಮತ್ತು ಹಸ್ಬೆಂಡ್. ಅಂದರೆ ತೆಂಗಿನಕಾಯಿ ಉಂಟಲ್ಲ, ಹಾಗೆ ಅದು ಏನು ಕಾಣೋದು ಕೂಡ ಇಲ್ಲ. ಅದು ಕರೆಂಟು ಕೂಡ ಇರಲಿಲ್ಲ, ಹಾಗಾಗಿ ಲೈಟ್ ಇಟ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ನೀರು ತುಂಬಿಕೊಂಡಿದೆ. ಇದು ದನಗಳ ಹಟ್ಟಿಗೆ ಹೋಗುವ ದಾರಿ. ನೋಡಿ ಎಷ್ಟು ನೀರು ತುಂಬಿದೆ. ಇನ್ನೂ ಇದಕ್ಕಿಂತ ಮೇಲೆ ತುಂಬಿದರೆ ಹಟ್ಟಿಗೆ ಬೀಳ್ತದೆ. ಸೊ ಹೋಗಲಿಕ್ಕೆ ಕೂಡ ಆಗೋದಿಲ್ಲ. ಅಲ್ಲೆಲ್ಲಿ ಕೆಂಚು ಇದ್ದಾಗಿದೆ. ನೋಡಿ, ಗಲೀಜಿದೆ ದಾರಿ. ನೋಡಿ, ತೋಟದ ಬದಿ ಹೋಗ್ತಾ ಇದ್ದೀವಿ. ಅಲ್ಲಿ ತೋಟದಲ್ಲಿ ಸ್ವಲ್ಪ ತೆಂಗಿನಕಾಯಿ ಇದೆ, ಅದು ಅಮ್ಮ ಹೆಕ್ಕಿಟ್ಟದ್ದು. ಅದು ನೀರು ಎಲ್ಲಾದರೂ ತೋಟಕ್ಕೆ ಬಿದ್ದರೆ ತೆಂಗಿನಕಾಯಿ ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೇವೆ ನಾವು. ಹೋಗಲಿಕ್ಕೆ ದಾರಿ ಕೂಡ ಒಳ್ಳೆಯದಿಲ್ಲ. ನೋಡಿ, ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ, ಲೈಟ್ ಹಾಕಿ ನಾನು ಹಿಂದಿಂದ ಹೋಗ್ತಾ ಇದ್ದೇನೆ. ಎಲ್ಲಿ ಅಂತ ಕೂಡ ಸರಿಯಾಗಿ ಕಾಣೋದಿಲ್ಲ. ನೀರು ತುಂಬಿದೆ ಸ್ವಲ್ಪ. ಇದು ಮಳೆಯ ನೀರು, ಬಂದ ನೀರಲ್ಲ. ಹಾಗೆ ನಾವು ಈಗ ಗೋಣಿಯಲ್ಲಿ ತುಂಬಿಸಿ ಇಟ್ಟಿದ್ದೇವೆ. ಒಂದು ಗೋಣಿಯನ್ನು ಇಲ್ಲಿಯೇ ಕಟ್ತಿದ್ದಾರೆ ಹಸ್ಬೆಂಡು, ಒಂದು ಗೋಣಿಯನ್ನು ತಗೊಂಡು ಹೋಗುವ ಅಂತೇಳಿ.
ಹಾಗೆ ಎರಡೂ ಆಗೋದಿಲ್ಲ, ಕಷ್ಟ ಆಗ್ತದೆ. ಹಾಗೆ ಒಂದೀಗ ತಗೊಂಡು ಹೋಗೋದು. ಈಗ ಆಯಿತು, ಇವಾಗ ರಿಟರ್ನ್ ಹೋಗೋದು. ಈಗ ಹೋಗ್ತಾ ಇದ್ದೇವೆ. ತಗೊಂಡು ಹೋಗ್ಲಿಕ್ಕೆ ಕೂಡ ಕಷ್ಟ ನೋಡಿ, ಇಷ್ಟು ನೀರು ತುಂಬಿದೆ. ಅದು ನಿಮಗೆ ಕಾಣೋದಿಲ್ಲ, ನಾನು ಲೈಟ್ ಹಾಕಿದರೂ ಕೂಡ ಅಷ್ಟೊಂದು ನೋಡಿ, ಇಷ್ಟು ಎದುರು ಭಾಗದಲ್ಲಿ ಇಷ್ಟು ತುಂಬಿದೆ. ಆಗ ತೋರಿಸಿದಷ್ಟೇ, ಜಾಸ್ತಿ ಏನಾಗಲಿಲ್ಲ ನೋಡಿ. ನೋಡಿದ್ರಲ್ಲ ಗೈಸ್, ಹೀಗೆ ಎಲ್ಲ ಇತ್ತು ಅಂತ. ನಿನ್ನೆ ರಾತ್ರಿ ನಮಗೆ ಹೆದರಿಕೆ ಕೂಡ ಆಗಿತ್ತು, ಹೆದರಿಕೆಯಿಂದ ಕಳೆದ್ವಿ ನಿನ್ನೆ ರಾತ್ರಿ ಒಂದು. ಹಾಗೆ ಮತ್ತು ಬೇರೆ ಯಾವ ವಸ್ತು ಇರಲಿಲ್ಲ, ಅದೇ ಒಂದು ದನಗಳ ಹಟ್ಟಿಗೆ ನೀರು ಬೀಳ್ತದೆ ಒಂದು, ಮತ್ತು ಇದು ಎಷ್ಟು ತುಂಬ್ತದೆ ಅಂತ ಅದೊಂದು ಭಯ, ಅಷ್ಟೇ ಇದೆ ಅದು. ಮತ್ತೇನು ಭಯ ಇರಲಿಲ್ಲ. ಮತ್ತು ಇವತ್ತಿದ್ದು ನಾನೀಗ ವಿಡಿಯೋ ಮಾಡ್ತೇನೆ. ಗಂಟೆ 6:30 ಕಳೆದು 7 ಆಗ್ತಾ ಬಂತು. ಎಷ್ಟು ತುಂಬಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮತ್ತು ಈಗ ಅಷ್ಟೊಂದು ತುಂಬಲಿಲ್ಲ, ನಿನ್ನೆ ಸ್ವಲ್ಪ ಇಳ್ದದ್ದು ನಿನ್ನೆ ಅಷ್ಟೇ ಇದೆ. ಇನ್ನು ತುಂಬಲಿಕ್ಕೆ ಸ್ಟಾರ್ಟ್ ಆಗ್ತದಾ ಇಲ್ವಾ ಅಲ್ಲ, ಇಳೀತದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಎಷ್ಟು ನಿಂತಿದೆ ನೋಡಿ, ಇಳಿದು ನೀರು ಎಷ್ಟರಲ್ಲಿ ನಿಂತಿದೆ ಅಷ್ಟೇ ಉಂಟು. ಬನ್ನಿ ತೋರಿಸ್ತೇನೆ. ಇವತ್ತು ಬೆಳಿಗ್ಗೆ ನೋಡಿ ಇಷ್ಟು ತುಂಬಿದೆ. ನಿನ್ನೆ ನೈಟು ತುಂಬಿದ ನೀರು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ನೈಟ್ ಮತ್ತೆ ಇಳಿದಿದೆ. 2:30 ಗಂಟೆ ಆಗುವಾಗ ಸ್ವಲ್ಪ ಕೆಳಗೆ ಹೋಗಿತ್ತು, ಅದೇ ಇದರಲ್ಲಿ ಉಂಟು. ಈಗ ಜಾಸ್ತಿ ಆಗಲಿಲ್ಲ, ಇನ್ನೆಂತ ಜಾಸ್ತಿ ಆಗ್ತದೆ ಅಂತಲೂ ಗೊತ್ತಿಲ್ಲ. ನೋಡಿ ಅಲ್ಲಿ ದೋಣಿಯನ್ನು ಅಲ್ಲಿ ಇಟ್ಟಿದ್ದಾರೆ ಹಸ್ಬೆಂಡ್. ಮತ್ತು ಈ ಸೈಡ್ ನೋಡಿ ಅಷ್ಟು ಇದೆ ನೀರು. ನೋಡಬೇಕು ಇನ್ನೆಂತ ಆಗ್ತದೆ ಅಂತ ಹೇಳಿ. ಅಂಕಲ್ ಇದ್ದರೆ ದೋಣಿ ಈ ಕಡೆ ತಂದು ಇರ್ತಾಯಿದ್ರು, ಸಲ ಇದ್ದರು ಅಂಕಲ್, ಬಟ್ ಈ ಸಲ ಇಲ್ಲ ನೋಡಿ. ಮೊದಲು ಇದೇ ಕೆಳಗಿದ್ದ ದಾರಿಯಿಂದ ಹೋಗಬೇಕಿತ್ತು ದನನ ಎಲ್ಲ ಕರ್ಕೊಂಡು, ಬೇರೆ ದಾರಿ ಕೂಡ ನಮಗಿರಲಿಲ್ಲ. ಬಟ್ ಇವಾಗ ಹೈಟ್ ಮಾಡಿದ ಕಾರಣ ನೀರಲ್ಲೆಲ್ಲ ಹೋಗಬೇಕಂತಲೇನಿಲ್ಲ, ಡೈರೆಕ್ಟಾಗಿ ನಡೆದು ಹೋಗ್ಬೋದು ಮೇಲಿಂದ. ನೋಡಿ ಅಲ್ಲಿ ಹಸ್ಬೆಂಡ್ ಬಾಳೆ ಕೂಡ ಕಟ್ಟಿದ್ದಾರೆ, ಎಂತ ಬಿದ್ದಿದೆ ಅಂತೇಳಿ ಗೊತ್ತಿಲ್ಲ. ಪ್ರವೀಣನ್ನು ಕೂಡ ಕಟ್ಟಿದ್ದಾರೆ, ಅವರು ಬಳೆ ತೆಗೀಲಿಲ್ಲ, ಇನ್ನೂ ಬಂದು ತೆಗಿಬೇಕು ನೋಡಿ. ಹೊಯ್ಗೆ ಮುಳುಗಲಿಕ್ಕೆ ಸ್ವಲ್ಪ ಉಂಟು. ತುಂಬ ಕಸಗಳು ಬಂದಿದೆ. ಈಗ ಮೋಡ ಕೂಡ ಆಗಿದೆ, ಯಾವ ರೀತಿ ಆಗಿದೆ ನೋಡಿ. ಮೋಡ ಕೂಡ ಮಳೆ ಬರುವ ಥರ ಉಂಟು, ಫುಲ್ಲು ಒಂಥರ ಇದು ಮಂಜು ಇದ್ದಾಗೆ ಉಂಟು ನೋಡಿ, ಯಾವ ರೀತಿ ಕಾಣ್ತದೆ. ಸೋಫಿಗೆ ಭಾರಿ ಖುಷಿ, ನೀರಿನ ಹತ್ತಿರ ಹೋಗೋದು ರಿಟರ್ನ್ ಬರೋದು, ನೀರಿಗೆ ಇಳಿಲಿಕ್ಕೆ ಹೆದರಿಕೆ ಆಗ್ತದೆ. ಇಲ್ಲಿ ನೋಡಿ ಇಷ್ಟು ತುಂಬಿದೆ, ಮೇಲೆ ಬೀಳಿಲ್ಲ, ಇಷ್ಟರಲ್ಲೇ ನಿಂತಿದೆ. ಇನ್ನು ಗೊತ್ತಿಲ್ಲ ಎಂತ ಆಗ್ತದೆ ಅಂತೇಳಿ, ಇನ್ನು ನೋಡಬೇಕು ಏನಾಗ್ತದೆ ಅಂತೇಳಿ. ಜಾಸ್ತಿ ಆಗ್ತದಾ ಅಲ್ಲ ನೀರು ಇಳಿದು ಹೋಗ್ತದಾ ಅಂತೇಳಿ. ಮೋಡ ಎಲ್ಲ ಆಗಿದೆ, ಈಗ ಒಂದು ಒಳ್ಳೆ ಮಳೆ ಬರುವ ಥರ ಇದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ಹಕ್ಕಿಗಳು, ಡೈಲಿ ಬರ್ತದೆ ಈ ಹಕ್ಕಿಗಳು. ಇವತ್ತು ಸ್ವಲ್ಪ ಜಾಸ್ತಿ ಬಂದಿದೆ, ಅಂದರೆ ಇದು ತಿನ್ನಲಿಕ್ಕೆ ಅನ್ನ ಎಲ್ಲ ಇದ್ದರೆ. 2 ಪಾರಿವಾಳ ಕೂಡ ಬರ್ತದೆ, ಬಟ್ ಇವತ್ತು ಪಾರಿವಾಳ ಕಾಣೋದಿಲ್ಲ, ಇನ್ನು ಬರಬೇಕಾ ಏನೋ. ನಮ್ಮ ಸೋಫಿ ಇದು ತಿನ್ನಲಿಕ್ಕೆ ಬಿಡುವುದಿಲ್ಲ, ಒಂದು ಬೊಗಳಿ ಓಡಿಸ್ತಾಳೆ ಪಾಪ. ಅವುಗಳು ಒಂದೊಂದು ಹೆದರಿ ತಿನ್ನೋದು ನೋಡಿ. ತುಂಬ ಉಂಟು, 2-3 ಆ ಸೈಡ್ ಉಂಟು. ಇಲ್ಲಿ ಸ್ವಲ್ಪ ಉಳಿದ ಹಣ್ಣು ಹಾಕಿದ್ದೆ, ಅದನ್ನು ತಿನ್ನಲಿಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ ಪ್ರವೀಣನ ಮೀನು ತೆಗಿಲಿಕ್ಕೆ ಬಂದರು. ಪ್ರವೀಣನಿಗೆ ಒಂದು ದೊಡ್ಡ ಮೀನು ಸಿಕ್ಕಿದೆ ನೋಡಿ, ಒಂದೇ, ಮತ್ತೆ ಮೀನೇ ಇಲ್ಲ ನೋಡಿ. ಬೆಳಿಗ್ಗೆ ಮೀನು ತೆಗಿಲಿಕ್ಕೆ ಬಂದರು. ಆ ಸೈಡ್ ಹಸ್ಬೆಂಡ್ ಕೂಡ ಬಳೆ ಕಟ್ಟಿದ್ದಾರೆ. ಇಲ್ಲದ್ರೆ ಒಮ್ಮೆ ಇದರ ಒಳಗೆ ಬರ್ತದಲ್ಲ ನೀರು, ಅದರ ಮೀನು ಕೂಡ ಬರ್ತದೆ. ತುಂಬ ಸಿಕ್ತಿತ್ತು ಸಲ ಎಲ್ಲ, ಅಂಕಲ್ ಎಲ್ಲ ಕಟ್ತಿದ್ರಲ್ಲ.
ಬಲೆಯನ್ನು. ಹಾಗೆ ನೋಡಿ, ಖಾಲಿ ಬಲೆ, ಎಂತ ಕೂಡ ಇಲ್ಲ. ಮಳೆ ಬಂತು ಗೈಸ್. ಪ್ರವೀಣನ ಮೀನು ತೆಗೆದಾದ ಕೂಡಲೇ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ಕಳೆದು ಜೋರಾಗಿ ಮಳೆ ಬರ್ತಾ ಉಂಟು ನೋಡಿ. ಈ ರೀತಿ ಮಳೆ 10:10 ಆಯಿತು. ನನ್ನ ಪದಾರ್ಥ ನಿನ್ನೆ ಫೋರ್ಕ್ ಮಾಡಿದ್ದರಿಂದ ಸಂಜೆ, ಇವತ್ತು ಪದಾರ್ಥ ಮಾಡಲಿಕ್ಕೆ ನನಗೆ ಸಿಗಲಿಲ್ಲ. ಪೂಜೆಗೂ ಕೂಡ ಹೋಗಲಿಲ್ಲ, ಈ ಮಳೆ ಆಯ್ದರಿಂದ ನೀರು ತುಂಬಿ. ಇವತ್ತು ಸಂಡೇ ಅಲ್ವ, ಪೂಜೆಗೆ ಕೂಡ ಹೋಗಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಫೋರ್ಕ್ ಮಾಡಿದ ನಿನ್ನೆದು ಉಂಟು. ಇನ್ನು ಸಾರೊಂದು ಮಾಡಿದರೆ ಆಯಿತು. ಮತ್ತು ನೈಟಿಗೆ ಏನಾದರೂ ನೋಡಬೇಕು. ಹೋಗಲಿಕ್ಕೆ ಕೂಡ ಆಗೋದಿಲ್ಲ, ನೀರು ತುಂಬಿದ್ದಲ್ಲ, ಗಾಡಿ ಹೋಗೋದಿಲ್ಲ. ಆ ಕಡೆ ಮಾರ್ಗಕ್ಕೆ ಸ್ವಲ್ಪ ನೀರು ಬಿದ್ದಿದೆ, ಅದು ಮತ್ತು ಗಾಡಿ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಹೋಗಲಿಲ್ಲ ಯಾರು ಕೂಡ. ನೋಡುವ ಮತ್ತು ಸಂಜೆ ಕಡಿಮೆ ಆಗ್ತದೆ ಅಂತ ಅಂದೇಳಿ. ಈಗ ತುಂಬ್ತಾ ಉಂಟು, ನಿಮಗೆ ನೋಡಿ ಈಗ ಜಾಸ್ತಿ ಆಗ್ತಾ ಉಂಟು. ಬೆಳಿಗ್ಗಿಂದಲೂ ನೀರು ಜಾಸ್ತಿ ಆಯಿತು, ತುಂಬ್ತಾ ಇದೆ ನೋಡಿ. ಈ ಕಡೆ ಕೂಡ ಜಾಸ್ತಿ ಆಗ್ತಾ ಬಂತು, ಈ ಸೈಡ್ ಇಲ್ಲಿ ಕೂಡ ನೀರು ತುಂಬಿದೆ. ಕೆಳಗೆ ಆಚೆಯಿಂದ ಬಂದು ಈ ಕಡೆಯಿಂದ ಹೋಗ್ತದೆ ಅದು ನೀರು. ಇದು ಹಿಂದಿನ ಸೈಡ್. ಬೆಳಿಗ್ಗೆ ನಾನು ನಿಮಗೆ ತೋರಿಸಿದ್ದೆ, ಸ್ವಲ್ಪವೇ ಸ್ವಲ್ಪ ನೀರಿತ್ತು. ಬಟ್ ಇವಾಗ ನೋಡಿ ಎಷ್ಟು ನೀರು ತುಂಬಿದೆ ಅಂತೇಳಿ. ಮೊದಲಾದರೆ ಈ ಕಡೆ ಎಲ್ಲ ಬಿದ್ದಾಗ್ತಿತ್ತು, ನಾವೀಗ ಮನೆ ಇದೆ ಅಲ್ವಾ, ಅಲ್ಲೆಲ್ಲ ಬಿದ್ದಾಗ್ತಿತ್ತು. ಬಟ್ ಈಗ ಹೈಟ್ ಎಲ್ಲ ಮಾಡಿದ್ದೇವೆ ಅಲ್ಲ, ಸೊ ಹಾಗಾಗಿ ಈ ಕಡೆ ಎಲ್ಲ ಇಲ್ಲ. ಖಾಲಿ ತೋಟದ ಕಡೆ ಬಂದು ಹೋಗ್ತದೆ, ತೋಟದ ಕಡೆ ಮತ್ತು ಗದ್ದೆಗೆ ಬಂದು ಹೋಗ್ತದೆ. ಅದು ಡ್ಯಾಮ್ ನೋಡಿದ್ರಲ್ಲ ಗೈಸ್, ಎಷ್ಟು ನೀರು ತುಂಬಿದೆ ಅಂತೇಳಿ. ತುಂಬ್ತಾ ಉಂಟು. ಇನ್ನು ಮಧ್ಯಾಹ್ನ ನಂತರ ಇಳಿಲಿಕ್ಕೂ ಇಳಿಬೋದು, ಹೇಳಲಿಕ್ಕಾಗೋದಿಲ್ಲ ಎಂತ ಅಂತೇಳಿ. ಮಳೆ ಇಲ್ಲಲ್ಲ, ಹಾಗಾಗಿ ಇಳಿಬೋದು. ಗೈಸ್, ಗಂಟೆ ಆಯಿತು, 2 ಆಗ್ತಾ ಬಂತು, ಹತ್ತಿರ. ಹಾಗೆ ಈಗ ನಾವೊಂದು ಕಾಡಿನ ಕಡೆ ಒಂದು ರೌಂಡ್ ಹೋಗಿ ಬರುವ ಅಂತಲೇ ಯೋಚಿಸಿದ್ವಿ. ಸ್ವೀಡಲ್ ಕೂಡ ಬಂದಿದ್ದಾಳೆ, ಸೊ ನಾನು, ಮಗ, ಸ್ವೀಡಲ್ 3 ಕೂಡ ಹೋಗಿ ಏನೆಲ್ಲ ಆಗಿದೆ ನೋಡುವ. ಎಲ್ಲೆಲ್ಲ ನೀರು ಕಾಡಿನಲ್ಲಿ ಬಿದ್ದಿದೆ, ಏನೆಲ್ಲ ಎಲ್ಲೆಲ್ಲ ನೀರು ಇದೆ ಅಂತ ಹೇಳಿ ನೋಡ್ಕೊಂಡು ಬರುವ ಅಂತೇಳಿ ನಾವು ಹೊರಟಿದ್ದೀವಿ. ಹಾಗೆ ಈಗ ಹೋಗ್ತಾ ಇದ್ದೇವೆ. ಮಳೆ ಏನು ಇದು ಸೂಚನೆ ಇಲ್ಲ, ಹಾಗಾಗಿ ಬೇಗ ಹೋಗಿ ಬರುವ ಅಂತೇಳಿ ಹಾಗೆ ಹೋಗ್ತಾ ಇದ್ದೇವೆ. ಬನ್ನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ನೋಡಿ. ನಮ್ಮ ದನಗಳು, ಆಂಟಿಯ ದನಗಳೆಲ್ಲ ತಂದಾಯಿತು. ಅಂದರೆ ಯಾಕೆಂದರೆ ಹಾಳು ಕರೆಯುವ ಟೈಮ್ ಆಯಿತು, ಸೊ ಹಾಗೆ ಅವರೆಲ್ಲ ಕರ್ಕೊಂಡು ಬಂದಿದ್ದಾರೆ. ಅದು ಅಲ್ಲೊಂದುಂಟು ಪ್ರವೀಣನ ದನವೇನ, ಮತ್ತು ಎಲ್ಲ ಇಲ್ಲಿ ಹೋಗಿದೆ. ಅಲ್ಲಿ ದೂರ ಭಾಗದಲ್ಲಿ ಉಂಟು, ಅಲ್ಲಿಗೆಲ್ಲ ಹೋಗಿ ಬರುವ. ನೋಡುವ ಏನೆಲ್ಲ ಆಗಿದೆ. ನೀರು ಬಂದು ಅಲ್ಲಿ ಎದುರು ನಮಗೆ ಒಂದು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಗಾಡಿ ಪಾಸ್ ಆಗೋದಿಲ್ಲಲ್ಲ, ಅಲ್ಲಿ ತನಕ ಹೋಗಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು. ಇಲ್ಲಿ ನವಿಲು, ಎಷ್ಟೊಂದು ನವಿಲು ನೋಡಿ, ಅಲ್ಲಿ ನವಿಲು ಹೋಗ್ತಾ ಉಂಟು ನೋಡಿ, ಅಲ್ಲಿದೆ ಆಗ ಹಾರಿತ್ತು. ಇಲ್ಲಿ ಕೂಡ ಒಂದು ಒಟ್ಟಿಗೆ ಉಂಟು 3-4 ನವಿಲು. ಇಲ್ಲಿ ನಿಮಗೆ ಕಾಣ್ತದೆ ಇಲ್ವಾ ಗೊತ್ತಿಲ್ಲ ನನಗೆ, ಒಟ್ಟಿಗಿದೆ. ಇದರೊಳಗೆ ಉಂಟದು ನೋಡಿ ಹೋಗ್ತಾ ಇದೆ, ಒಂದೊಂದಾಗಿ ಹೋಗ್ತಾ ಉಂಟು ನೋಡಿ. ತುಂಬ ಉಂಟು ಒಟ್ಟಿಗೆ ಅದರ ಸಂಸಾರ. ಹಾಗೆ ಈಗ ಹೋಗ್ತಾ ಇದ್ದೇನೆ. ಇಲ್ಲಿ ಕೂಡ ನೀರು ತುಂಬಿದೆ ನೋಡಿ ನೀರು. ಅದಲ್ಲಿ ಗದ್ದೆಗೆ ಬಿದ್ದದು ಈ ಕಡೆ ಬಿದ್ದಿದೆ. ಕೂಡ ಒಂದು ಗದ್ದೆ ಉಂಟು ನೋಡಿ, ಈ ಗದ್ದೆಗೂ ಕೂಡ ಬಿದ್ದಿದೆ, ನಿಮಗೆ ಕಾಣ್ತಿರ್ಬೋದು. ಹಾಗೆ ಹೋಗುವ, ಏನೆಲ್ಲ ಆಗಿದೆ ಅಂತೇಳಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ. ಮೇಯ್ನ್ ನಮಗೆ ಇಲ್ಲಿಂದೆಲ್ಲ ಬರಲಿಕ್ಕೆ ಆಗ್ತದೆ, ಅಲ್ಲಿ ಕೆಳಗೆ ಇಳಿತೇವೆ ಅಲ್ವ ನಾವು, ಅಲ್ಲಿ ಸ್ವಲ್ಪ ನೀರು ಇದ್ದ ಕಾರಣ ಗಾಡಿ ಯಾವುದು ಹೋಗ್ಲಿಕ್ಕೆ ಆಗೋದಿಲ್ಲ, 2 ವೀಲರ್ ಆಗಲಿ ಯಾವುದು ಕೂಡ ಆಗೋದಿಲ್ಲ. ಅಲ್ಲಿ ನೀರು ತುಂಬಿದರೆ ನಮಗೆ ಕಷ್ಟ. ದನಗಳು ನೋಡಿ ಮೈತಾ ಉಂಟು, ತುಂಬ ದನ ಉಂಟು ಅಲ್ಲಿ. ಪ್ರವೀಣನದ್ದ ಅಲ್ಲ ಬೇರೆಯವ್ರದ್ದ ಅಂತೇಳಿ ನಂಗೆ ಗೊತ್ತಿಲ್ಲ.
ಮೂಲೆ ಮೂಲೆಯಲ್ಲಿ ಮೇಯ್ತಾ ಉಂಟು. ಇಲ್ಲಿ ಹೂಗಳು ನೋಡಿ ಗೈಸ್, ನೋಡಲಿಕ್ಕೆ ಎಷ್ಟು ಚೆಂದ ಅಂತಲೇ ಇಲ್ಲ. ಗ್ರೀನರಿಯಲ್ಲಿ ಈ ನೇರಳೆ ಕಲರ್ನ ಪರ್ಪಲ್ ಕಲರ್ನ ಹೂ ಎಷ್ಟು ಚೆಂದ ಕಾಣ್ತದೆ ಅಂತಲೇ ಇಲ್ಲ ಗೈಸ್. ತುಂಬ ಉಂಟು ಕಾಡಿನಲ್ಲಿ, ನಾವು ನೆಟ್ಟಿದ್ರೆ ಸಹ ಆಗ್ತಾ ಇರಲಿಲ್ಲ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಹೇಳಿದರೆ ಈ ಥರ ನೋಡುವಾಗ ಅರಳಿ. ನೋಡಿ ಇಲ್ಲಿ ನಾನು ಹೇಳಿದ್ದು ಈ ಗದ್ದೆ ಫುಲ್ಲಾಗಿದೆ. ಈ ಗದ್ದೆ ಫುಲ್ಲಾದರೆ ನಮಗೆ ಹೋಗಲಿಕ್ಕೆ ಆಗೋದೇ ಇಲ್ಲ. ನೋಡಿ ಎಷ್ಟರ ತನಕ ನೀರು ಬಂದಿದೆ ನೋಡಿ. ಮತ್ತು ನಾವು ಹೇಗೆ ಹೋಗೋದು? ಗಾಡಿ ಯಾವುದು ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿ ಗದ್ದೆ ಫುಲ್ ಎಷ್ಟು ತುಂಬಿದೆ ಅಂತೇಳಿ. ಇಲ್ಲಿ ತನಕ ದೋಣಿಯಲ್ಲೇ ನಾವು ಬರಬೇಕು, ಆ ಸೈಡಿಂದಾಗಿ. ಬೇರೆ ದಾರಿ ಯಾವುದು ಕೂಡ ಇಲ್ಲ. ಬೇಗ ಇಳಿದ್ರೆ ಸಾಕು ಅಂತ ಹೇಳಿ ದೇವರ ಹತ್ರ ಬೀಳೋದು. ನೋಡಿ ಎಷ್ಟು ಕಸ ಇದೆ ಅಂತೇಳಿ ಇಲ್ಲ. ನೋಡಿ ಈ ಗ್ರೀನ್ ಆಗಿ ಹುಲ್ಲುಗಳೆಲ್ಲ ಎಷ್ಟು ಚೆಂದವಾಗಿ ಬೆಳೆದಿದೆ ಅಂತೇಳಿ ಹೇಳಿದರೆ, ಚಿಗುರಿದೆ ಅಂತ ಹೇಳಿದರೆ ನೋಡಲಿಕ್ಕೆ ತುಂಬ ಚೆಂದ. ನಮ್ಮ ಬಿಲ್ಲ ನಾವು ಹೋಗಿ ಬರುವ ತನಕ ಇಲ್ಲಿ ಕಾದು ನಿಂತಿದ್ದಾಳೆ ನೋಡಿ, ನಮ್ಮನ್ನು ಕಾಯುವುದೀಗ. ನಾವು ಅವಳು ಬರ್ತಿದ್ದು ನಮ್ಮ ಜೊತೆ, ಅಲ್ಲಿ ನಾಯಿಗಳು ಉಂಟು ಕಾಡಿನಲ್ಲಿ ಅಂತೇಳಿ ನಾವು ಬರಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ಇವಾಗ ಅವಳು ನಮ್ಮನ್ನು ಇಲ್ಲೇ ಕಾದು ನಿಂತಿದ್ದಾಳೆ, ಏನು ಬರಲಿಲ್ಲ ಅಂಥೇಳಿ. ಅವಳು ಮರಿ ಹಾಕಿದ್ಲು ಗೈಸ್, ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ನೆನಪಿರಲಿಲ್ಲ. ಅವಳು ಮರಿ ಹಾಕಿದ್ಲು, ಅದು ಮರಿ ಇವಾಗ ಸತ್ತು ಹೋಗಿದೆ. 3 ಕೂಡ ಒಮ್ಮೆಲೆ ಸತ್ತು. ಈಗ ಎಲ್ಲಿಗಾದರೂ ಹೋಗಬೇಕಾದ್ರೆ ನಾವು ದೋಣಿಯಲ್ಲಿ ಈ ರೀತಿಯಾಗಿ ಹೋಗಬೇಕು. ಈ ರೀತಿಯಿಂದ ಹೋಗಿ ಅಲ್ಲಿ ನಾವು ಈಗ ನಿಮಗೆ ತೋರಿಸಿದ್ದೆ ಅಲ್ಲ ಎಷ್ಟು ನೀರು ಬಂದಿದೆ ನಮಗೆ ಗಾಡಿ ಹೋಗುವ ಜಾಗದಲ್ಲಿ, ಅಲ್ಲಿ ತನಕ ಹೋಗಿ ತಲುಪಬೇಕು. ಅದು ಬೇಗ ಹೋಗಿ ತಲುಪ್ತದೆ, ನೀರು ಬಂದಿದೆ ಅಲ್ಲ ಮೇಲೆ. ಹಾಗಾಗಿ ಬೇಗ ಹೋಗಿ ಅಲ್ಲಿ ತಲುಪಿ ಮತ್ತು ಅಲ್ಲಿಂದ ನಾವು ಬೇರೆ ಗಾಡಿಯಲ್ಲಿ ಹೋಗೋದು. ಈಗ ಡೈರಿಗೆ ಹಾಲು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಸ್ವೀಡಲ್ ಅವಳು ಕ್ಲಾಶಿಗೆ, ಮತ್ತು ಹಸ್ಬೆಂಡ್ ಮತ್ತು ಲವನ ಅವರು ಇದು ನೋಡಿ ಬೆಳಿಗ್ಗೆ ಕೂಡ ಡೈರಿಗೆ ಹಾಲು ಕೊಡಲಿಲ್ಲ, ಈಗ ಕೂಡ ಕೊಡದಿದ್ದರೆ ಅದು ಅಷ್ಟು ಹಾಲು ಎಂತ ಮಾಡಲಿಕ್ಕೆ ಕೂಡ ಅಲ್ಲ. ಹಾಗಾಗಿ ಕೊಡುವ ಅಂತೇಳಿ ನೋಡಿ ಆ ರೀತಿಯಿಂದ ಹೋಗಿ ಅಲ್ಲಿ ಹೊರಗೆ ಬಿದ್ದರೆ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಸೀದಾ ಹೋಗ್ಬೋದು. ಗೈಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್, ಟೇಕ್ ಕೇರ್.